ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೇಸ್ನ ಪ್ರಮುಖ ಸಾಕ್ಷಿಗೆ ಡಿ ಗ್ಯಾಂಗ್ನಿಂದ ಧಮಕಿ ಹಾಕಲಾಗಿದೆ. ಕಟ್ಕಟೆಯಲ್ಲಿ ನಿಂತು ಸತ್ಯ ಹೇಳಿದಂತಹ ಪ್ರಮುಖ ಸಾಕ್ಷಿ. ಇನ್ನು ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಕೇಸ್ನ ಪ್ರಮುಖ ಸಾಕ್ಷಿಗೆ ಡಿ ಗ್ಯಾಂಗ್ನಿಂದ ಧಮಕಿಯನ್ನ ಹಾಕಲಾಗಿದೆ. ನೋಡಿ, ಕಟ್ಕಟೆಯಲ್ಲಿ ನಿಂತು ಸತ್ಯವನ್ನ ಹೇಳಿದ ಪ್ರಮುಖ ಸಾಕ್ಷಿ. ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಧಮಕಿ ಹಾಕಿದ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೊಂದು FIR ಇಲ್ಲಿ ದಾಖಲಾಗಿದೆ. ಮೂವರನ್ನ ಬಂಧಿಸಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ವೇಣು, ಸುಹಾಸ್, ಪುನೀತ್ ಎಂಬ ಮೂವರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಡಿ ಕಂಪನಿ ಸದಸ್ಯರ ವಿರುದ್ಧ FIR ಅನ್ನ ದಾಖಲಿಸಿ ಬಂಧನ ಮಾಡಲಾಗಿದೆ. ಸುಹಾಸ್, ವೇಣು ತುಮಕೂರಿನ ದರ್ಶನ್ ಫ್ಯಾನ್ಸ್ ಸಂಘದ ಸದಸ್ಯರಾಗಿದ್ದಾರೆ. ಈ ಪುನೀತ್ ಡಿ ಕಂಪನಿ ಫ್ಯಾನ್ ಪೇಜ್ನ ನಿರ್ವಹಿಸ್ತಾ ಇದ್ರು. ಪುನೀತ್ ಮಾತುಕತೆಗೆ ಸಾಕ್ಷಿಯನ್ನ ಕಾರ್ನಲ್ಲಿ ಕರೆದೊಯ್ತಾ ಇದ್ದಂತಹ ಸುಹಾಸ್ ಸಂದೀಪ್ಗೆ ಸಾಕ್ಷಿ ಹೇಳದಂತೆ ತಾಕೀತು ಮಾಡಿ ಒಪ್ಪದಿದ್ದಕ್ಕೆ ಧಮಕಿಯನ್ನ ಹಾಕಲಾಗಿದೆ. ಸದ್ಯ ಪೊಲೀಸರಿಂದ ಈಗ ಬಂಧಿತ ಆರೋಪಿಗಳ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸಾಕ್ಷಿಗೆ ರಕ್ಷಣೆಯನ್ನ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ನೀಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೇಸ್ನ ಪ್ರಮುಖ ಸಾಕ್ಷಿಗೆ ಡಿ ಗ್ಯಾಂಗ್ನಿಂದ ಈಗ ಧಮಕಿಯನ್ನ ಹಾಕಲಾಗಿದೆ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲೇ ಕೇಸ್ ತುಂಬಾ ಕ್ರಿಟಿಕಲ್ ಆಗಿರುವಂಥದ್ದು. ಈ ಇದರಲ್ಲಿ ಸಾಕ್ಷಿಗೆ ಧಮಕಿ ಹಾಕಿದ್ರೆ ಇನ್ನಷ್ಟು ಕ್ರಿಟಿಕಲ್ ಆಗುವಂಥದ್ದು. ದರ್ಶನ್ ಅವರಿಗೆ ಬೇಲ್ ಸಿಗೋದೇ ಡೌಟ್ ಆಗಿಬಿಡುತ್ತೆ. ಆ ರೀತಿ ಮಾಡ್ತಾರೆ ಈ ಫ್ಯಾನ್ಸ್ಗಳು. ಈಗಲೂ ಅದೇ ಆಗಿರೋದು. ಧಮಕಿ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್. ಈಗ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ FIR ದಾಖಲಾಗಿದೆ. ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂದರೆ ನಾವು ಹೇಳ್ಕೊಟ್ಟಂಗೆ ಸಾಕ್ಷಿ ಹೇಳಬೇಕು. CCTV ಫುಟೇಜ್ ಇಲ್ಲ, ಜೊತೆಗೆ ನನಗೆ ಕ್ಲಿಯರ್ ಆಗಿ ಅವ್ರ ಮುಖ ಗೊತ್ತಾಗಿಲ್ಲ ಅಂತ ಹೇಳಬೇಕು ಅಂತ ಹೇಳಿ ಧಮಕಿಯನ್ನು ಹಾಕಲಾಗಿದೆ. ಇದನ್ನು ಒಪ್ಪದಿದ್ದಕ್ಕೆ ಅವನಿಗೆ ಧಮಕಿ ಹಾಕಿರೋದು, ಕೊಲೆ ಬೆದರಿಕೆಯನ್ನು ಮಾಡಲಾಗಿರೋದು. ಇದೇ ವಿಚಾರಕ್ಕೆ ಈಗ ಕಟಕಟೆಯಲ್ಲಿ ನಿಂತು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಈಗ ಡಿ ಫ್ಯಾನ್ಸಿಗೆ ಡಿ ಕಂಪನಿ ನಡೆಸ್ತಾ ಇದ್ದಂತಹ ಫ್ಯಾನ್ಸ್ ಪೇಜ್ ಈಗ ನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿ ಸಾಕ್ಷಿಗೆ ಒಂದು ಧಮಕಿಯನ್ನು ಹಾಕಲಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಮತ್ತಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹಾಗಾಗಿಯೇ ದರ್ಶನ್ಗೆ ಇಲ್ಲಿ ಬೇಲ್ ಸಿಗುವಂಥದ್ದು ಸಾಕಷ್ಟು ಕಷ್ಟ ಆಗ್ತಿದೆ ಅಂತಾನೆ ಹೇಳಬಹುದು ಅಲ್ವಾ? ಲಕ್ಷ್ಮಿ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಸಹ ಇದೀಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದು ಫೋಟೋ ವೈರಲ್ ಆಗಿತ್ತು. ಆ ಒಂದು ಪ್ರಕರಣದಲ್ಲಿ ಸಹ FIR ಆಗಿತ್ತು ಜೈಲಿಗೆ ಹೋದ ನಂತರ. ಅದ್ರೀಗ ಮತ್ತೊಂದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂತದ್ದು, ಅವರ ಫ್ಯಾನ್ಸ್ ಗಳು ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಅಂದ್ರೆ ಆ ತುಮಕೂರು ಮೂಲದ ಸುಹಾಸ್ ಇರ್ಬೋದು, ಮತ್ತೆ ಪುನೀತ್ ಇರ್ಬೋದು, ಮತ್ತೆ ಮತ್ತೊಬ್ಬ ವ್ಯಕ್ತಿಯನ್ನು 3 ಜನರನ್ನ ಆ ಕಾಮಾಕ್ಷಿ ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆವತ್ತು ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ ಆ ಒಂದು ತುಮಕೂರಿನಲ್ಲಿರುವಂತಹ ಒಂದು ಬಾರ್ಗೆ ಹೋಗ್ಬಿಟ್ಟು ಆರೋಪಿಗಳು ಮತ್ತೆ ರೇಣುಕಾಸ್ವಾಮಿ ಜೊತೆ ಹೋಗ್ಬಿಟ್ಟು ಮದ್ಯವನ್ನ ಖರೀದಿ ಮಾಡ್ತಾರೆ. ಆ ಒಂದು ಮದ್ಯ ಖರೀದಿ ಮಾಡಿದ ಸಂದರ್ಭದಲ್ಲಿ ಕ್ಯಾಶಿಯರ್ ಆಗಿ ಅದಕ್ಕೆ ಒಬ್ಬ ವ್ಯಕ್ತಿ ಸಾಕ್ಷಿ ಇರ್ತಾರೆ. ಆ ಒಂದು ಸಾಕ್ಷಿ ಈ ಆರೋಪಿಗಳನ್ನ ಗುರುತಿರ್ತಾರೆ. ಮತ್ತೆ ಅದನ್ನ ಪೊಲೀಸರ ವಿಚಾರಣೆಯಲ್ಲಿ ಸಹ ಹೇಳಿರ್ತಾರೆ, ಮತ್ತೆ ಮಹಾಜರ್ನಲ್ಲೂ ಸಹ ಹೇಳಿರ್ತಾರೆ. ಸೊ ಅವರು ಈಗ ಕೋರ್ಟ್ಗೆ ಬಂದ ಸಾಕ್ಷಿಯನ್ನ ಹೇಳುವಂತ ಸಂದರ್ಭದಲ್ಲಿ ಅದನ್ನ ನೀನು ಆರೋಪಿಗಳು ನನಗೆ ಗೊತ್ತಿಲ್ಲ, ಮತ್ತೆ CCTV ಯಾರೋ ತಗೊಂಡು ಹೋಗಿದ್ದಾರೆ, ಮತ್ತೆ ಮಾಜರ್ನಲ್ಲಿ ಪೊಲೀಸರು ಏನು ಬರ್ದಿದ್ದಾರೆ ಅದು ನನಗೂ ಗೊತ್ತಿಲ್ಲ ಅನ್ನೋದನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಕ್ಷಿಗೆ ಬೆದರಿಕೆ ಹಾಕಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಅವರು ಖುದ್ದು ಕೋರ್ಟ್ಗೆ ಬಂದು ಮೊನ್ನೆ ಈ ರೀತಿಯ ಒಂದು ವಿಚಾರಣೆಯನ್ನ ಸಹ ಹೇಳ್ಕೊಂಡಿರುವಂತದ್ದು. ಸೊ ಹಾಗಾಗಿ ಏನಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಬಂದು ಹೇಳಿರುವಂತದ್ದು. ಸೊ ಇದು ಸಾಕಷ್ಟು ಚರ್ಚೆಗೆ ಸಹ ಗ್ರಾಸ ಆಗಿರುತ್ತೆ. ಮತ್ತೆ ಇದೊಂದು ರೀತಿ ಬೆಳವಣಿಗೆ. ಮತ್ತೆ ಈ ರೀತಿ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಿದ್ರೆ ಮುಂದಿನ ಸಾಕ್ಷಿಗಳು ಬಂದು ಯಾವ ರೀತಿ ಅವರು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳ್ತಾರೆ ಅನ್ನೋದು ಸಹ ಒಂದು ಹೆಚ್ಚ ಪ್ರಶ್ನೆ ಆಗಿತ್ತು. ಸೊ ಇದನ್ನ ಬಲವಾಗಿ ಪ್ರಾಸಿಕ್ಯೂಷನ್ ಸಹ ಒಂದು ನ್ಯಾಯಾಧೀಶರ ಮುಂದೆ ಮಂಡನೆ ಮಾಡಿತ್ತು. ಯಾಕಂದ್ರೆ ಯಾರು ಬಂದು ಸಾಕ್ಷಿಯನ್ನ ಹಾಕಲ್ಲ. ಹಾಗಾಗಿ ಯಾರು ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ, ಮತ್ತೆ ಯಾರು ಈ ರೀತಿ ಥ್ರೆಟನ್ ಅನ್ನ ಮಾಡ್ತಾರೆ, ಮತ್ತೆ ಆ ಸಾಕ್ಷಿಯನ್ನ ನಾಶ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಅಂತವ್ರ ವಿರುದ್ಧ ಒಂದು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಪ್ರಾಸಿಕ್ಯೂಷನ್ ಪರ ವಕೀಲರು ಸಹ ಒಂದು ಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು. ಸೊ ಹಾಗಾಗಿ
ಅಲ್ಲಿ ಏನು ಪ್ರಮಾಣ ಪತ್ರವನ್ನು ಸಹ ಸಾಕ್ಷ್ಯವನ್ನು ಸಲ್ಲಿಕೆ ಮಾಡಿರುವಂತದ್ದು. ನನಗೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ, ಮತ್ತೆ ನಾನು ಕೆಲಸ ಮಾಡುವಂತಹ ಸ್ಥಳ ಏನಿದೆ, ಬಾರ್ ಏನಿದೆ, ಆ ಬಾರ್ ನಲ್ಲಿ ಬಂದು ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾರೆ, ಮತ್ತೆ ನನಗೆ ಅವ್ರು ಯಾರನ್ನು ಸಹ ಕಂಡುಹಿಡಿಯಕ್ಕೆ ಆಗೋದಿಲ್ಲ, ಮತ್ತೆ ಯಾವಾಗ ನನ್ಗೆ ಏನಾಗುತ್ತೆ, ನನಗೆ ಭಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಅವರು ಸಾಕ್ಷಿಯನ್ನ ನುಡಿದಿದ್ರು. ಸಾಕ್ಷಿಗೆ ಈಗ ಅವ್ರು ಪೂರ್ಣಗೊಳ್ಳುವ ತನಕ ಸಹ ಸಾಕ್ಷಿಗೆ ಒಂದು ಭದ್ರತೆಯನ್ನು ಕೊಡಬೇಕು ನ್ಯಾಯಾಧೀಶರು ಒಂದು ಸಂಬಂಧಪಟ್ಟಂತಹ ಒಂದು ತನಿಖಾಧಿಕಾರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಈಗ ಯಾರೋ ಬೆದರಿಕೆ ಹಾಕಿದ್ರು, ಮೂವರನ್ನ ಸಹ ಬಂದಿರುವಂತದ್ದು. ಮತ್ತೆ ಇವರು ಅಫಿಷಿಯಲ್ ಆಗಿ ಏನಂದ್ರೆ ಡಿ ಕಂಪನಿ ಅಂತ ಏನೊಂದು ಫ್ಯಾನ್ ಪೇಜ್ ಇದೆ, ಸೊ ಅದನ್ನ ನಿರ್ವಹಣೆ ಮಾಡ್ತಾ ಇದ್ರು ಅನ್ನೋದು ಸಹ ಗೊತ್ತಾಗಿರುತ್ತೆ. ಅದರಲ್ಲಿ ಸಹ ಪ್ರಮುಖವಾಗಿ ಏನ್ ದರ್ಶನ್ ಅವರ ಅಭಿಮಾನಿಗಳಾದಂತಹ ವೇಣು ಇರ್ಬೋದು, ಮತ್ತೆ ಸುಹಾಸ್, ಪುನೀತ್ ಇವ್ರು ಮೂವರು ಸಹ ಬಂಧನ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಂಧಿತರಲ್ಲಿ ಪುನೀತ್ ಏನಿದ್ದಾನೆ, ಸೊ ಈತ ಒಂದು ಡಿ ಕಂಪನಿಯ ಫ್ಯಾನ್ ಪೇಜ್ ಅಡ್ಮಿನ್ ಆಗಿ ಇರ್ತಾ ಇದ್ದ, ಸೊ ನಿರ್ವಹಣೆ ಮಾಡ್ತಾರೆ. ಮತ್ತೆ ಸುಹಾಸ್ ಮತ್ತೆ ವೇಣು ಅಂತ ಯಾರಿದ್ದಾರೆ ತುಮಕೂರಿನ ನಿವಾಸಿಗಳು ಬಂದಿದ್ದರು, ಅವರು ಸಹ ದರ್ಶನ್ ಅಭಿಮಾನಿ ಸಂಘದ ಒಂದು ಸದಸ್ಯರಾಗಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸುಹಾಸ್ ಏನಿದ್ದಾನೆ, ಈತ ಸಾಕ್ಷಿ ಏನಿದ್ದಾರೆ ಅವರನ್ನ ಕರ್ಕೊಂಡು ಹೋಗಿ ಕಾರಿನಲ್ಲಿ ಈ ರೀತಿ ನೀನು ಸುಳ್ಳು ಸಾಕ್ಷಿಯನ್ನ ಹೇಳ್ಬೇಕು, ಮತ್ತೆ ಆರೋಪಿಗಳನ್ನ ನೀನ್ ಏನಾದ್ರು ನೋಡಿದ್ಯಾ ಅಂತ ಏನಾದ್ರು ವಕೀಲರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿಲ್ಲ, ಮತ್ತೆ ಆ ಸಿಸಿಟಿವಿಗಳನ್ನ ಏನಾದ್ರು ಕೇಳಿದ್ರೆ ಸಿಸಿಟಿವಿ ಇರುವಂತ ಆರೋಪಿಗಳು ನೀವು ಗುರುತಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನನಗೆ ಗುರುತು ಸಿಗಲ್ಲ, ಮತ್ತೆ ನೋಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸುಳ್ಳು ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸಹ ಆತನಿಗೆ ಹಾಕಿ ಹೇಳಿರುವಂತ. ಸೊ ಅದನ್ನ ಈಗ ಆತ ಬಂದು ನ್ಯಾಯಾಲಯದ ಮುಂದೆ ಹೇಳಿರುವಂತ ಇದು ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಬೆದರಿಕೆ ಆಗ್ತಾ ಇದೆ, ಮತ್ತೆ ಯಾವ ರೀತಿ ಮುಂದೆ ಪ್ರಕರಣ ಸಾಗುತ್ತೆ, ಮತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಈಗಾಗಲೇ 1 ವರ್ಷದ ತನಕ ಜಾಮೀನು ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಸಹ ಹೇಳಿದೆ. ಹಾಗಾಗಿ ದರ್ಶನ್ ಅದನ್ನ ಮಾರ್ಪಾಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಸುಪ್ರೀಂ ಕೋರ್ಟ್ಗೆ ಮರು ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇದು ಸಹ ಇನ್ನೂ ಒಂದು ಬಾಕಿ ಹಂತದಲ್ಲಿದೆ. ಇದಕ್ಕೂ ಸಹ ಒಂದು ರೀತಿ ಎಫೆಕ್ಟ್ ಆಗುತ್ತೆ, ಮತ್ತೆ ಇದನ್ನ ಪೊಲೀಸರು ಸಹ ಅಂದ್ರೆ ಪ್ರಾಸಿಕ್ಯೂಷನ್ ಸಹ ಮುಂದಿನ ದಿನಗಳಲ್ಲಿ ಒಂದು ಕೋರ್ಟ್ ಗಮನಕ್ಕೆ ತಂದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸಹ ಒಂದು ಪರಿಗಣನೆ ಮಾಡುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.